ಬಿಳಾರ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ಪಿಡಿಒ ಕಂಪ್ಯೂಟರ್ ಆಪರೇಟರ್ ವಿರುದ್ಧ ಮಲ್ಲಪ್ಪ ಬಿಳಾರ ಆರೋಪ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬಿಳಾರ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ವಸತಿ ಯೋಜನೆಗಳಲ್ಲಿ 2016-17 ಮತ್ತು 18ರಲ್ಲಿ ಪ್ರಧಾನಮಂತ್ರಿ ಆವಾಸ ಯೋಜನೆ ಅಡಿಯಲ್ಲಿ 14 ಮನೆಗಳು, 17-18ನೇ ಸಾಲಿನ ಅಂಬೇಡ್ಕರ್ ನಿವಾಸ ಯೋಜನೆಯಡಿ 23 ಮನೆಗಳು, 2015-16 ಬಸವ ವಸತಿ ಯೋಜನೆಯಡಿ 41 ಮನೆಗಳಿಗೆ ಬಂದ O227 ಮೊತ್ತ ಹಾಗೂ 9,941,227 ಈ ಹಣ ನಿಗಮದಿಂದ ಬಂದಿದ್ದು, ಯಾವುದೇ ಫಲಾನುಭವಿಗಳು ಮನೆ ಕಟ್ಟದೇ ಇದ್ದರೂ ಕೂಡ ಬೇರೆಯವರ ಮನೆಯ ಮೇಲೆ ಜಿಪಿಎಸ್ ಮಾಡಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಪಿಡಿಒ ಅಧ್ಯಕ್ಷರು ಕಂಪ್ಯೂಟರ್ ಆಪರೇಟರ್ ಶಾಮೀಲಾಗಿ ಅವ್ಯವಹಾರ ಎಸಗಿದ್ದಾರೆ ಎಂದು ಮಲ್ಲಪ್ಪ ಬಿಳಾರ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಗ್ರಂಥಾಲಯ ಉನ್ನತೀಕರಣಕ್ಕೆ ಕಂಪ್ಯೂಟರ್ ಗಣಕಯಂತ್ರ ಖರೀದಿಗಾಗಿ 80,000 ಹಣದ ರಶೀದಿ ಇದ್ದು, ಯಾವುದೇ ಕಂಪ್ಯೂಟರ್ ತರದೇ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಈ ಬಗ್ಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು, ಮನವಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿ 6 ಜನರನ್ನ ತನಿಖಾ ತಂಡ ರಚಿಸಿದ್ದು, ಆದರೆ ತನಿಖಾಧಿಕಾರಿಗಳ ಪೈಕಿ 4 ಜನ ಅಧಿಕಾರಿಗಳು ಬಂದಿದ್ದು, ಆದರೆ ಮಲ್ಲಿಕಾರ್ಜುನ ಸಂಗವಾರ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕಾ ಪಂಚಾಯಿತಿ ವಡಗೇರ ಮೀನಾಕ್ಷಿ ಪಾಟೀಲ್ ಸಿಡಿಪಿಒ ವಡಗೇರ ಇವರು ಗೈರಾಗಿದ್ದು, ತನಿಖೆ ಬಗ್ಗೆ ಯಾವುದೇ ವರದಿಗಳು ಇಲ್ಲಿಯವರೆಗೂ ನೀಡಿಲ್ಲ. ಆದಷ್ಟು ಬೇಗ ಈ ಬಗ್ಗೆ ತನಿಖಾಧಿಕಾರಿಗಳು ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕಾರ್ಮಿಕ ರಕ್ಷಣಾ ವೇದಿಕೆ ಟ್ರೇಡ್ ಯೂನಿಯನ್ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಕುಮಾರ್ ಮತ್ತು ಗ್ರಾಮಸ್ಥರಾದ ಮಲ್ಲಪ್ಪ ಅವರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ನ್ಯೂಸ್, ಯಾದಗಿರಿ. ಬಿಳಾರ ಗ್ರಾಮದಲ್ಲಿ ಮನೆ ನಿವೇಶನಗಳು BVM, ಬಸವ ನಿವೇಶನ, ಅಂಬೇಡ್ಕರ್ ನಿಗಮ ಇವು ಮನೆಗೆ ನಾವು ಮಾಹಿತಿ ಹಾಕಿದ್ವಿ 2021ರಲ್ಲಿ. ಈಗ ವರದಿ ಮಾಡಕ್ಕೆ ಬಂದಾರ, ತನಿಖೆ ಮಾಡಕ್ಕೆ ಬಂದಾರ. ಮನೆಗೆ ನಾವು ರಿಸೀವ್ ಕಳಿಸ್ತೀವಿ ಅಂತ ಹೇಳಿದ್ರು, ನೋಟಿಸ್ ಕಳಿಸಿ ನಿಮ್ಗೆ ತನಿಖೆ ಕೊಡ್ತೀವಿ, ಡೇಟ್ ಕೊಡ್ತೀವಿ ಅಂದರು. ಇವತ್ತು ದಿನದಲ್ಲಿ ಬಂದಿದ್ದಾರೆ. ಆದರೆ ಒಬ್ಬರನ್ನ ನೋಟಿಸ್ ಕೊಟ್ಟಂಥ ಪಂಚಾಯತಿ ಆಪ್ರೇಟರ್ಗಳು, ವಿಡಿಯೋಗಳು, ಕಂಪ್ಯೂಟರ್ ಆಗಲಿ ಯಾರೇ ಆಗಲಿ ನೋಟಿಸ್ ಕೊಟ್ಟಂಥ ಮನೆಗಳಿಗೆ ಹೋಗಿ ತೋರ್ಸಕ್ಕೆ ಬರಕ್ಕೆ ತಯಾರಿಲ್ಲ ಅವರು. ಇವು ಮನೆಗಳು ಹಂತವಾಗಿ GPS, ಬೇಸ್ಮೆಂಟು, ಬಾಗಿಲಿ, ಛತ್ತು, ಬಣ್ಣ ಆದ ನಂತರ ಪೇಮೆಂಟ್ ಆಗೋಂಥ ಕೆಲಸ ಆಗಿಲ್ಲ. ಅವು ಒಂದೇ ಸಮ GPS ಮಾಡ್ಕೊಂಡು ಒಂದೇ ಸಲ ಪೇಮೆಂಟ್ ಮಾಡಿ ಅವ್ರವ್ರ ಮನೆಗಳಿಗೆ ಕಮಿಷನ್ಲಿದ್ದ PDO ಅಥವಾ ಮೆಂಬರ್ದವರು, ಅಧ್ಯಕ್ಷರು ಫ್ಯಾಮಿಲಿ ಆಗಿ ಮತ್ತು ಇನ್ನೂ ಬಿಳಾರದಲ್ಲಿ ಹಿರಿಕರಾದಂಥ ಯುವಕರಾದಂಥವರು ಅವರೆಲ್ಲರೂ ಸೇರಿಸಿ ಅದು ಕಮಿಷನ್ ಪ್ರಕಾರ ಮನೆ ಬಿಲ್ ಮಾಡಿ ಎತ್ಕೊಟ್ಟಾರ. ಅದು ತನಿಖೆನ ಸರಿಗೆ ಆಗವಲ್ದು. ವರದಿ ಕೊಡಕ್ಕೂ ಬರಕ್ಕೆ ತಯಾರಿಲ್ಲ, ನೋಟಿಸ್ ಕೊಟ್ಟು ಮನೆಗೆ ತೋರ್ಸಕ್ಕೆ ತಯಾರಿಲ್ಲ. ಯಾರ್ಯಾರು ಫಲಾನುಭವಿಗಳು ಅವ ಮನೆಗಳು ಅವರು ಸರ್ನೇಮ್ ಇಲ್ಲ. ಅಲ್ಲಿ ಜಾತಿವಾದದಲ್ಲಿ ಮನೆಗಳಾಗ್ಯಾವ. ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ತಾಯಮ್ಮ ಕೊಂಬಿನ ಅವರು ಸಮಾಜದಲ್ಲಿದ್ದಂಥ 6-7 ಮನೆಗೆ ಬೋಕಸ್ ಬಿಲ್ ಆಗ್ಯಾವ. ತನ್ನ ಮನೆಯಲ್ಲಿ ಮಕ್ಕಳ ಹೆಸರಲ್ಲಿ ತನ್ನ ಗಂಡನ ಹೆಸರು ಮಕ್ಕಳಿಗೆ ಗಂಡ ಅಂತ ಮಾಡಿಸಿ ಫಲಾನುಭವಿಗಳು ಮಾಡಿ 2 ಮನೆ ಬಿಲ್ಲು ಬೋಕಸ್ ಮಾಡ್ಕೊಂಡ್ರ. ಇಂಥ ಘಟನೆಗಳು ಮೆಂಬರ್ದವ್ರು ಮಾಡ್ಕೊಂಡ್ರ. ಅದಕ್ಕಾಗಿ ಇದಕ್ಕೇನಪ್ಪ ಅಂದ್ರೆ ಸೂಕ್ತವಾಗಿ ಇದನ್ನ ಚಲಾವಣೆ ಮಾಡಬೇಕು. ಇದು ಇತ್ಯಾಂಶಗಳು ಬಯಲಿಗೆ ಹಾಕಬೇಕು. ಆದರೆ ಪಂಚಾಯತಿ ಶುದ್ಧ ಆಗ್ತದ. ಊರು ಒಳಗಡೆ ನೀರು ಹೋಗುವಂಥ ಗಟರ್ನಿಲ್ಲ, ಡ್ರೈನೇಜ್ ಇಲ್ಲ. ಊರು ಒಳಗೆ ನೀರೇ ನಿಂತು ಬಿಡ್ತಾವೆ ಸಿಂಪಲ್ವಾಗಿ. ಆದರೆ ನೀರು ಹೋಗೋ ಸಮಸ್ಯೆನೇ ಇದೆ. ನಿಂತು ಬಿಡ್ತಾವೆ ಊರು ತುಂಬ ಮನೆಗಳು. ಒಂದು ಶಾಲೆಯಲ್ಲಿ ಹೋಗೋ ದಾರಿ ಇಲ್ಲ ಸರಿಯಾಗಿ. ಊರ ನೀರು ಹೋಗೋ ಕಾವಲಿಗಳಿಲ್ಲ. ನಿಂತಿದ್ದಲ್ಲಿ ಹಿಡ್ಕೊಂಡು ನಿಂತಿಂಥ ಸಮಸ್ಯೆಗಳಲ್ಲಿ ಫೋಕಸ್ ಮಾಡ್ತಾರೆ. ಗ್ರಂಥಾಲಯಕ್ಕೆ ಒಂದು 80,000 ರೂಪಾಯಿದೊಂದು ಕಂಪ್ಯೂಟರ್ ಕೊಡಿಸುವ ಅಂತೇಳಿ 2020ರಲ್ಲಿ ಅದಕ್ಕೆ ಡೇಟ್ ಇಲ್ಲ, ಏನಿಲ್ಲ. ಅಂಥದ್ರನ್ನ ಬೋಕಸ್ ಬಿಲ್ ಮಾಡಿ ಅದಕ್ಕೆ ಗ್ರಂಥಾಲಯಕ್ಕೆ ಕಂಪ್ಯೂಟರ್ನ ಕೊಟ್ಟಿಲ್ಲ. ಇಂತಿಂಥ ಹಲವಾರು ಸಮಸ್ಯೆಗಳು ಅವ. 4-5 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿಕೊಂಡು ಅದಕ್ಕೆ ಡೇಟ್ ಇಲ್ಲ. GST ಬಿಲ್ ಕೇಳಿವಿ ನಾವು. ಪಂಚಾಯತಿ ಮಾಹಿತಿ ಕೊಡಬೇಕಾದ್ರೆ ನೀವು ಹಂತವಾಗಿ GST ಪೇಮೆಂಟ್ ಏನು ಮಾಡಿರಿ ಅದ್ರ ಓಚರ್ ಕೊಡ್ರಿ ನಮ್ಗೆ, ನಾವು ಮುಂದಿನ ಸಬ್ಜೆಕ್ಟ್ ಮಾಡಿ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅದು ಕೊಡಕ್ಕೆ ತಯಾರಿಲ್ಲ. ಯಾವಾಗ ಕುಪ್ಪಿತಟ್ಟಿನ ಒಕ್ಕಟ್ಟುವಂಥ ಪೇಪರ್ಸಲ್ಲಿ ಸಹಿ ಮಾಡಿ ಸಿಲ್ ಹಾಕಿ ಬಿಲ್ ಮಾಡಿ ಕೊಟ್ಟು ನೋಡಿಂತಲ್ಲಿ ಅಂತ ಕೇಳ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ಏನಂತಾರೆ ಅವರು, ನಮ್ಗೆ ಯಾವ ಸಂಬಂಧನೇ ಇಲ್ಲ, ಈ ಓಚರ್ ನಮ್ಗೆ ಗೊತ್ತಿಲ್ಲ, ಇವ್ರು ಯಾವಾಗ ತೊಗೊಂಡ್ರೆ ಯಾವಾಗೆಲ್ಲ ನಮ್ಗೆ ಗೊತ್ತಿಲ್ಲ, ನಾವು GST ಕೇಳಿಲ್ಲ, ನಾವು ಕೊಟ್ಟಿಲ್ಲ ಅಂತಾರೆ. ಇದು ಸೂಕ್ತವಾಗಿ ತನಿಖೆ ವರದಿ ಆಗ್ಬೇಕಂತೇಳಿ ನಾನು ಎಲ್ಲ ಮಾಧ್ಯಮದವ್ರಿಗಾಗಲಿ ರಾಜಕಾರಣದವ್ರಿಗಾಗಲಿ ನಾನು ತಿಳುವಳಿಕೆ ಮಾಡ್ತೀನಿ. ಇದು ತನಿಖೆಗೆ ಸರಿಗೆ ಆಗಲ್ಲ ಅಂದರೆ ನಾನು PMಗೆ ಲೆಟರ್ ಮಾಡತ್ತೆ ರೆಡಿ ಇದ್ದೀನಿ. ವಕೀಲ್ ಹಿಡ್ಕೊಂಡು ಮಾಡಕೈತಿ, ನಾನು ವಕೀಲ್ ಹಿಡ್ಕೊಂಡೇ ಈ ಕೆಲಸ ಮಾಡಕೈತೀನಿ. ಒಬ್ಬರನ್ನಲ್ಲ, ಬೆಂಗಳೂರಾಗ ಒಬ್ಬ ವಕೀಲ್ ಒಬ್ಬ ಪರಿಚಯ ಮಾಡ್ಕೊಂಡು ವಕೀಲರ ಗುಲ್ಬರ್ಗಕ್ಕೆ 2 ಪರಿಚಯ ಮಾಡ್ಕೊಂಡೀನಿ, ಯಾದಗಿರಿಗೆ 2 ಪರಿಚಯ ಮಾಡ್ಕೊಂಡೀನಿ, ಶಾಪುರಕ್ಕೆ 2 ಪರಿಚಯ ಮಾಡ್ಕೊಂಡೀನಿ. ಇದ್ರ ಸಲುವಾಗಿ ನಾನು ಭಾಳಷ್ಟು ಕಷ್ಟಪಡ್ಲಕೈತೀನಿ ನಾನು. ಆದರೆ ಇದಕ್ಕೆ ನನಗೆ ರೆಸ್ಪಾನ್ಸೇ ಇಲ್ಲ. ಇಲ್ಲಿ ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ.
ಕೊಡಕ್ಕ ಇಲ್ಲ ತಗೊಳಕ್ಕನಿಲ್ಲ. ಇದಕ್ಕೆ ವರದಿ ಕೊಡಕ್ಕೆ ತಯಾರಿಲ್ಲ. ನಾವು ಮುಂದಕ್ಕೆ ಹೋಗ್ಬೇಕಂದ್ರೆ ವರದಿ ಕೊಡಕ್ಕೆ ಲೋಕಾಯುಕ್ತ ಕೊಟ್ಟು 1 ವರ್ಷ ಮೇಲಾಯ್ತು. ನಾವು ಅವರು ಕೊಟ್ಟು 9 ತಿಂಗಳು 10 ತಿಂಗಳು ಆಯ್ತು. ಈಗ ಜಿಲ್ಲಾ ಪಂಚಾಯತಿ ಲೆಟರ್ ಕೊಟ್ಟು ನಿಮ್ಮ ವರದಿ ಕೊಡ ನಮಗಂತೇಳಿ ಇನ್ನೀವರೆಗಿನ ಅದಕ್ಕೆ ಸ್ಪಂದಿಸವಲ್ರು. ಯಾರು ಬರ್ತಾರೆ ನೋಡ್ತೀವಿ ಓದ್ತೀವಿ. ಇವತ್ತು ತನಿಖೆ ಮಾಡಿ ನೋಟಿಸ್ ಯಾರ ಮನೆಗೆ ಕೊಟ್ರಿ ಅಂದ್ರೆ ಆಫ್ಟರ್ಗಳು ಒಬ್ಬರು ತಯಾರಿಲ್ಲ. ಬಂದು ಇಂಥ ಮನೆ ನಾನು ನೋಟಿಸ್ ಕೊಟ್ಟಿನಿ ಅಂತ ಹೇಳಕ್ಕೆ ತಯಾರಿಲ್ಲ. ಆದರೆ ಮೂಲ ಕಾರಣ ಯಾರು ಎದಕ್ಕೆ ಹಾಕ್ಲಕ್ಕೈತದ, ಎದಕ್ಕೆ ತೋರ್ಸಕ್ಕೈತಿಲ್ಲ, ಸತ್ಯಾಂಶ ಬೇಕಾಗ್ಯದ ನಮ್ಗೆ ಅಷ್ಟೇವನ. ನಾವು ಯಾರ ಮ್ಯಾಗ ದೋಷ ಕಟ್ಟಿ ಮನೆ ತನಿಖೆ ಮಾಡೋಕೆ ಹಚ್ಚಿಲ್ಲ, ಯಾರ ಮ್ಯಾಗ ಇತಿಹಾಸಗಳು ಛತ್ರ ಅಂತ ನಾವು ಹೇಳಕ್ಕೆ ಹೋಗಿಲ್ಲ. ನಮ್ಮ ಪಂಚಾಯತಿಯಲ್ಲಿ ಸಮೃದ್ಧಿ ಕೆಲಸಗಳು ಆಗ್ಬೇಕಂತ ನಾವು ಇದ್ರ ಮಾಡ್ಲಕ್ಕೈತಿ. ಅದು ಬಿಟ್ಟರೆ ಮತ್ತೆ ಏನಿಲ್ಲ. ದಯವಿಟ್ಟು ಎಲ್ಲ ಕನ್ನಡದ ಶ್ರಮಿಸಬೇಕು. ನಮ್ಮನ್ನ ಇದು ಮಾಡ್ಲಕ್ಕೈತೀನಿ. ನಾನು ಇದನ್ನು ಸತ್ಯಾಂಶ ತಿಳಿಸ್ಬೇಕು ಅಷ್ಟೇ ನನ್ನ ಕೆಲಸ. ನಾಳೆಗೆ US ಸಾಬಕನಲ್ಲಿಗೆ ಓದ್ತೀನಿ, ಶಿವನಲ್ಲಿಗೆ ಓದ್ತೀನಿ. ಹೋಗಿ ಅಂದ್ರೆ ಹಿಂಗೆ ಆದಂತ ಹೇಳ್ತೀನಿ. ಅವ್ರಿಗೆ ವರದಿ ಕೊಡ್ತೀನಿ, ಟೈಪ್ ಮಾಡಿಸಿ ನಾನು ವರದಿ ಕೊಡ್ತೀನಿ. ಇಷ್ಟೇ ನಂದು. ಜೈ ಹಿಂದ್.